ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಇವತ್ತು ಏನು ಗೊತ್ತಾ, ಇವತ್ತೊಂದು ಬೆಸ್ಟ್ ವಿಡಿಯೋ ಮುಂದೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲರೂ ಅಂದರು ಡಯಟ್ ಮಾಡಿ ತುಂಬಾ ನೀವು ವೆಯ್ಟ್ ಲಾಸ್ ಮಾಡಿರಿ ಅಂತ ಹೇಳಕತ್ತಿದ್ರು. ಸೊ ಅದ್ರ ಡಯಟ್ ಸೀಕ್ರೆಟ್ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಈ ಪೌಡರ್ ಡಯಟ್ ಸೀಕ್ರೆಟ್ ಆ್ಯಕ್ಚುಲಿ ಇದು ಹೆಂಗೆ ಮಾಡೋದು ಅಂತಲೂ ಹೇಳ್ತೀನಿ. ಆ್ಯಂಡ್ ಅದನ್ನು ಮಾಡೋ ಪ್ರಿಪ್ರೇಷನ್ ಹೆಂಗಂತ ಹೇಳ್ತೀನಿ. ಫಸ್ಟು 1 glass ಆಫ್ ವಾಟರ್ ಆ್ಯಂಡ್ ಡಯಟ್ ಪೌಡರ್ ಇದು 1.5 ಸ್ಪೂನ್ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಗುಂಡು ಬರೋಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ತೊಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ಲಂಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗಿಲ್ಲ. ಇದನ್ನು ನಾವು ಇದನ್ನು ಮಾಡಬೇಕು. ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಆ್ಯಕ್ಚುಲಿ ಈ ಥರ ಟೆಕ್ಸ್ಚರ್ ಆಗುತ್ತೆ. ಅದು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಆ್ಯಂಡ್ ನನ್ನ ವೀಡಿಯೋಸನ್ನು ಯಾರ್ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಕೆಳಗೆ ಬಂದಕ್ಕೋಸ್ಕರ ನನ್ನ ಫೇಸ್ ಹಿಂಗಿದೆ, ತಪ್ಪು ತಿಳ್ಕೊಬೇಡಿ. ಹಂಗೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಇಲ್ಲ, ಎಕ್ಸಸೈಸ್ ಮಾಡಿ ಬಂದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಫೇಸ್ ಹಿಂಗಿದೆ. ಡೋಂಟ್ ಮೈಂಡ್, ಅದು ಚೆನ್ನಾಗಿದೆ. ಆ್ಯಂಡ್ ಇದು ಕುದೀತಾ ಇದೆ. ಆ್ಯಂಡ್ ಲೋ ಫ್ಲೇಮ್ನಲ್ಲಿ ಇಡಬೇಕಿದೆ. ಆ್ಯಕ್ಚುಲಿ ಲೋ ಫ್ಲೇಮ್ನಲ್ಲಿ ಇಟ್ಟು ಅದನ್ನು ನೀಟಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಕುಡಿಬೇಕು ಆ್ಯಕ್ಚುಲಿ. ಆ್ಯಂಡ್ ಈ ಡಯಟ್ ಸೀಕ್ರೆಟು ನಾನು ಎಲ್ಲಿ ರಿವೀಲ್ ಮಾಡಿಲ್ಲ, ಇದೇ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಅದು ಹೆಂಗೆ ಮಾಡಬೇಕು ವಿಡಿಯೋ ಅನ್ನೋದು ಗೊತ್ತಿದ್ದಿಲ್ಲ ಈ ಡಯಟ್ ಬಗ್ಗೆ. ಬಿಕಾಸ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಮಾಡೋಣ ಬೇಡ ಅಂತ ಆಲೋಚನೆ ಮಾಡಿ ಈಗ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟು ರಿಸಲ್ಟ್ ಇರುತ್ತೆ ಅಂತ. ಬಟ್ ನನಗಂತೂ 20 ಡೇಸ್ನಲ್ಲಿ 3 kgs ಅಂತೂ ಡೌನ್ ಆಗಿದೆ ಈ ಡಯಟ್, ಈ ಪೌಡರಿಂದ. ಈ ಪೌಡರ್ ಹೆಂಗೆ ಮಾಡೋದು ಅಂತ ನಿಮಗೆ ಫುಲ್ ಇನ್ಸ್ಟ್ರಕ್ಷನ್ ಇನ್ನೊಂದು 1/2 hour, ಒಂದು 10 minutesನಲ್ಲಿ ಹೇಳ್ತೀನಿ. ಬಿಕಾಸ್ ಸ್ವಲ್ಪ ಕೆಲಸ ಇದೆ ಮಾಡಿಕೊಂಡು ಅಷ್ಟರೊಳಗೆ ಇದು ಕುದೀತದೆ, ಕುಡ್ಕೊ ಅಂತ ಹೇಳ್ತೀನಿ. ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿ ಬರ್ಬೇಕು ಆ್ಯಕ್ಚುಲಿ. ಇದನ್ನು ಹಿಂಗೆ ಕಲಿಸ್ತಾನೆ ಇರಬೇಕು. ಈ ಥರ ಕುದಿ ಬರ್ತಾ ಇರುತ್ತೆ. ಅವಾಗೆ ಲೋ ಫ್ಲೇಮ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿಬೇಕಿದೆ ಆ್ಯಕ್ಚುಲಿ. ಈ ಥರ ಟೆಕ್ಸ್ಚರ್ ಇರಬೇಕು, ತಿಕ್ ಟೆಕ್ಸ್ಚರ್ ಇರಬೇಕು. ಆ್ಯಂಡ್ ಇದು ನೋಡಿ ಹೆಂಗೆ ಬಬಲ್ಸ್ ಬರ್ತಿದೆ, ಈ ಥರ ಬರಬೇಕು ಆ್ಯಕ್ಚುಲಿ ಗೈಸ್. ಅದು ಆಲ್ಮೋಸ್ಟ್ 1 month ಆಯಿತು ನಾನು ಯೂಸ್ ಮಾಡೋಕ್ಕೆ ಪೌಡರು. ಸೊ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾಯಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ಅಂತಲ್ಲ, ಅದೊಂದು ಹೆಲ್ತಿ ಟಿಪ್ಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನಮ್ಮದು ಹೆಂಗೆ ಅಂದರೆ ನಮ್ಮ ಮನೆ ಇರೋದು ಕೆಳಗಡೆ ಕಿಚನ್ ಇದೆ, ಮೇಲೆಲ್ಲ ರೂಮ್ಸ್ ಇದೆ. ಸೊ ಹಾಗಾಗಿ ನಾನು ಕೆಳಗೆ ಹೋಗಿ ಮಾಡಿಕೊಂಡು ಸ್ವಲ್ಪ ಇದಾಯಿತು ಅಷ್ಟೇ. ಬಿಟ್ಟು ನಾನು ಎಕ್ಸಸೈಸ್ ಮಾಡಿದ್ಮೇಲೆ ನಾನು ಈವ್ನಿಂಗ್ ಕುಡಿಯೋದು ನಾನು ಆ್ಯಕ್ಚುಲಿ. ಬಟ್ ಅದ್ರ ಪ್ರಾಸೆಸ್ಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ನಿಮಗೇನಾದರೂ ಈ ವಿಡಿಯೋದಲ್ಲಿ ಆ ಪ್ರಾಸೆಸ್ ಬಗ್ಗೆ ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ನೀವು ಈ ಚಾನಲ್ ಕೆಳಗಡೆ ನೀವು ಕಮೆಂಟ್ ಮಾಡಿ ಪ್ಲೀಸ್, ಹೇಳ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನಾನು ಈ ಸ್ವಲ್ಪ ಬಿಕಾಸ್ ಏನಕ್ಕೆ ಅಂದರೆ ನನ್ನ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, 0% ಆಫ್ ಇಶ್ಯೂಸ್. ಬಟ್ ಏನು ಅಂದರೆ ನಮ್ಮ ಡ್ಯಾಡಿನ ಲಾಸ್ ಮಾಡ್ಕೊಂಡಾಗ್ಲಿಂದ ಮೇ ಬಿ ಐ ಡೋಂಟ್ ನೋ, ಸ್ವಲ್ಪ ನನ್ನ ಬಾಡಿಗೂ ಗೇನ್ ಆಯಿತು ಬಿಕಾಸ್ ಆಫ್ ಎಮೋಷನ್ಸ್, ಮಿಕ್ಸ್ಡ್ ಎಮೋಷನ್ಸ್ ಆ್ಯಕ್ಚುಲಿ. ಅದು ನಾನು ಡಿಫೈನ್ ಮಾಡೋಕ್ಕೆ ಹೋಗಲ್ಲ, ವರ್ಡ್ಸನ್ನೆಲ್ಲ ಮಿಕ್ಸ್ಡ್ ಆಫ್ ಎಮೋಷನ್ಸ್. ಸೊ ಹಾಗಾಗಿ ನನಗೆ ಆ ಥರ ತ್ರಾಸಾಗಿತ್ತು. ಆ್ಯಂಡ್ ಸ್ವಲ್ಪ ನನ್ನ ವೆಯ್ಟ್ ಗೇನ್ ಅಂದರೆ ಒಂದು 5-6 kg ಜಾಸ್ತಿ ಆಗಿಬಿಟ್ಟಿದೆ. ಬಟ್ ನನ್ನ ಏಜಿಗೆ, ನನ್ನ ವೆಯ್ಟಿಗೆ ಜಾಸ್ತಿ ಆಗಿದ್ದೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಇದು ಹಂಗೆ ಗೇನ್ ಆಗ್ತಾನೇ ಇತ್ತು. ನಮ್ಮ ಮನೆಯಲ್ಲಿ ಫಂಕ್ಷನ್ ಬರ್ತಾಯಿದೆ, ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಮಂತಲ್ಲಿ ಒಂದು ಫಂಕ್ಷನ್ ಇದೆ ಆ್ಯಕ್ಚುಲಿ. ನಾನು ಅದಕ್ಕೆ ಮತ್ತೆ ಪ್ರಿಪೇರ್ ಆಗಲೇಬೇಕು. ಮತ್ತು ಏನು ಮಾಡೋದು, ಗಂಡನ ಮನೆಯಲ್ಲೂ ನಾವು ನೋಡ್ಕೋಬೇಕು. ಬರೀ ತವ್ರ ಮನೆಯೇ ನೋಡ್ಕೊತಿದ್ರೆ ಹೆಣ್ಮಕ್ಳಿಗೆ 2 ಮನೆ ಇದ್ದಂಗೆ, ಒಂದು ತವರು, ಒಂದು ಗಂಡನ ಮನೆ. ಸೊ ಅದನ್ನೇ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ನನ್ನೊಳಗಡೆ ಇರೋ ಕಷ್ಟನೆಲ್ಲ ಪಕ್ಕಕ್ಕಿಟ್ಟು ನಾನು ಈ ಕರ್ತವ್ಯಗೂ ನನ್ನ ಗಂಡನ ಮನೆಯಲ್ಗೂ ನನ್ನ ಕರ್ತವ್ಯನ ಮಾಡಬೇಕು ಅಂತ. ಸೊ ನಾನು ಟೇಕಿಂಗ್ ದ ಚಾರ್ಜ್ ಆಫ್ ಇಟ್. ಈ ವಿಡಿಯೋದಲ್ಲಿ ಸ್ವಲ್ಪ ಮೆಸ್ಸಿ ಇರ್ಬೋದು, ಅರ್ಥ ಆಗದೇನೂ ಇರ್ಬೋದು. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಜೀವನದಲ್ಲಿಗೂ ಸ್ವಲ್ಪ ಆದಷ್ಟು ವಿಷಯಗಳು ನಡೀತಾ ಇರೋದ್ಗೂ ಈ ಥರ ಮೆಸ್ಸಿನೇ ನಡೀತಾ ಇರೋದು. ಸೊ ಹಾಗಾಗಿ ನನಗೂ ಒಂದು ಕ್ಲಾರಿಟಿ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಗೈಸ್, ನಿಮಗೆ ವೆಯ್ಟು ತುಂಬ ಇರ್ತಾರಪ್ಪ, ಯಾರಾದರೂ ಆಲ್ಮೋಸ್ಟ್ ಅಲ್ಲೂ ಒಂದು 80, 90, 100 kgs ಎಲ್ಲ ತುಂಬ ಜನ ಇರ್ತಾರೆ. ಬಟ್ ನಾನು ಅವ್ರದ್ದೇನು ರಾಂಗ್ ಅಂತ ಹೇಳ್ತಿಲ್ಲ. ಬಟ್ ಹಾರ್ಮೋನ್ಸ್ ಎಲ್ಲ ಅವ್ರನ್ನ ರಿಯಾಕ್ಟ್ ಮಾಡ್ತಾಯಿದೆ ಆ ಥರ. ಬಟ್ ನಾನು ಅವ್ರು ಜಾಸ್ತಿ ತಿಂತಾರೆ ಅಂತ ಇದು ಮಾಡ್ತಿಲ್ಲ, ಬ್ಲೇಮ್ ಮಾಡ್ತಿಲ್ಲ. ಬಟ್ ಬೇರೆ ಏನೋ ಅವ್ರದ್ದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಮೇ ಬಿ ಥೈರಾಯ್ಡ್ಸ್ ಅಂಡ್ ಸಮಥಿಂಗ್ ಇರ್ಬೋದು. ಥೈರಾಯ್ಡ್ ಇದ್ದರು, PCOD ಇದ್ದರು, ಹೆಣ್ಮಕ್ಳದ್ದು ಏನೇ ಬೇಸಿಕ್ ಪ್ರಾಬ್ಲಮ್ಸ್ ಇದ್ರೂ ಈ ಒಂದು ಪೌಡರ್ ಸಾಕು. 1 ತಿಂಗಳಲ್ಲಿ ತೊಗೊಳ್ಳಿ, ರಿಸಲ್ಟ್ ಬಂದಿಲ್ಲ ಅಂದ್ರೂ ನನಗೆ ಹೇಳಿ. ಬಿಕಾಸ್ ನಾನು ವಿಡಿಯೋ ಮಾಡ್ತಾನೇ ಇರ್ತೀನಿ. ನಾನು ನಿಮಗೆ ಕಮೆಂಟ್ಗಳು ನನಗೆ ಹಾಕ್ಬೋದು, ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಬಿಕಾಸ್ ನಾನು ಏನಕ್ಕೆ ಅಂದರೆ, ಒಬ್ಬರಿಗೆ ಫಸ್ಟು ನಾವು ಏನಾದರೂ ಹೇಳಬೇಕು ಅಂತಂದರೆ ಫಸ್ಟು ನಾವು ಅದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿದ ಮೇಲೆ ಅದು ನಮಗೆ ಓಕೆ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಅವರು ಹೇಳಿದ್ದಾರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದಮೇಲೆ ನಾನು ನಿಮ್ಗೆ ಹೇಳಬೇಕು. ಅಷ್ಟೊತ್ತನ ನಾವು ಬಾಯಿ ತೆಗೆಯಂಗಿಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ನನಗೆ ಈಗ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ನಿನ್ನೆ ನಾನು ನೋಡ್ಕೊಂಡಾಗ ನನ್ನ ವೆಯ್ಟಿಗೂ ಇದಕ್ಕೂ ಒಂದು 3-4 kgs, 3 kgs ಆ್ಯಕ್ಚುಲಿ 3 kgs ಡೌನ್ ಆಗಿದೆ. ಬಟ್ ನಾನು 25 days ತೊಗೊಂಡಿದ್ದೀನಿ, 3 kgs ಡೌನ್ ಆಗಿದೆ. ಬಟ್ ನಾನು ಹೊರಗಡೆ ಎಲ್ಲ ತಿಂತಿದ್ದೀನಿ, ಆದಷ್ಟು ಜಂಕ್ ಫುಡ್ಸನ್ನೆಲ್ಲ ಕಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಹೀಗೆ ಶಾಪಿಂಗ್ ಅಂತ ಸಣ್ಣ ಪುಟ್ಟಕ್ಕೆ ಹೊರಗಡೆ ಹೋದಾಗ ನನಗೆ ತುಂಬ ಇಷ್ಟ ಪಾನಿಪುರಿ ತಿಂತಾಯಿರ್ತೀನಿ. ಬಟ್ ಚೀಟಿಂಗ್ ಡೇಸ್ ಎಲ್ಲ ತುಂಬ ನಡೀತಾ ಇದೆ. ಸೊ ಹಾಗಾಗಿ ಹಂಗಾಗ್ತಿದೆ. ಬಟ್ ಮನೇಲಿ ಫಂಕ್ಷನ್ಗೋಸ್ಕರ ಶಾಪಿಂಗ್ಸಿಗೆ ವಿ ಆರ್ ಗೋಯಿಂಗ್ ದ ಟ್ರಾವೆಲಿಂಗ್ ಸಮ್ ಪ್ಲೇಸಸ್ ಆರ್, ಹಂಗಾಗಿ ಸೊ ಹಂಗಾಗ್ತಿದೆ. ಬಟ್ ಸ್ಟ್ರಿಕ್ಟಾಗಿ ಡಯಟ್ ಮಾಡೋರಿಗೆ 20 daysನಲ್ಲಿ ಒಂದು 6-7 kgs ಡೌನ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಕ್ಚುಲಿ 1 ತಿಂಗಳಲ್ಲಿ 6-7 kgs ಅಂದರೆ ಅನ್ಬಿಲೀವೇಬಲ್. ಆ್ಯಕ್ಚುಲಿ ಫುಲ್ ಡಯಟ್ ಮಾಡಿದವ್ರಿಗೆ ನಿಜವಾಗ್ಲೂ ಸಿಗುತ್ತೆ. ನನಗೆ ಫುಲ್ ಡಯಟ್ ಮಾಡೋಕ್ಕೆ ಇನ್ನೂ ಟೈಮು ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ. ಅದು ಹೆಂಗೆ ಬರುತ್ತೋ ಹಂಗೆ ಐ ಆಮ್ ಗೋಯಿಂಗ್ ವಿತ್ ಫ್ಲೋ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನಿಮಗೆ ಈ ಪೌಡರ್ ಬಗ್ಗೆ ಇನ್ನೂ ಮಾಹಿತಿ ಬೇಕು, ನನ್ನ ವೆಯ್ಟ್ ಲಾಸ್ ನೀನು ಇನ್ನೂ ತಿಳ್ಕೋಬೇಕು ಅಂದವ್ರು ಇಲ್ಲಿ ಕಮೆಂಟ್ ಮಾಡಿ ಕೆಳಗಡೆ. ಸೊ ನಾನು ನಿಮಗೆ ಹೇಳ್ತೀನಿ, ಕಮೆಂಟ್ ಮಾಡಿದರೆ ಮಾತ್ರ ಹೇಳ್ತೀನಿ ನಾನು, ಇಲ್ಲಾಂದರೆ ನಾನು ನಿಜವಾಗ್ಲೂ ಹೇಳಲ್ಲ. ಬಿಕಾಸ್ ನಾನು ಹೇಗೆ ಅಂದರೆ ಕೇಳಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲಾಂದರೆ ನಾನು ನಿಜವಾಗ್ಲೂ ಯಾರಿಗೂ ಏನೂ ಹೇಳ್ಕೊಳಕ್ಕೆ ಇಷ್ಟಪಡಲಿಲ್ಲದವಳು. ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿ, ನಿಜ ನಾನು ಒಂದು ಕ್ಲಾರಿಟಿ ತೊಗೊಂಡು ಅದ್ರ ಬಗ್ಗೆ ಹೆಂಗೆ ಸ್ಟೆಪ್ ವೈಸ್ ಹೇಳಬೇಕು ಅರ್ಥ ಮಾಡಿಕೊಂಡು ದೆನ್ ಐ ವಿಲ್ ಆನ್ಸರ್ ಯು ಅಷ್ಟೇ. ಗೈಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನಿಮಗೂ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ, ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೀ ಬಿಲೋ ಯರ್. ಬಾಯ್ ಗೈಸ್.